ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಸೋಯಾಬೀನ್ ಕಬಾಬ್. ಇದು ವೆಜ್ ರೆಸಿಪಿ. ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮತ್ತು ರುಚಿಯಾಗೂ ಕೂಡ ಇರುತ್ತೆ. ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ. ಇವಾಗ ನೋಡಿ, ನಾನು 200 ಗ್ರಾಮು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದು ನೋಡಿ, ಇದು ಗಟ್ಟಿ ಇರುತ್ತೆ. ಇವಾಗ ನಾನು ಇದನ್ನು ಬಿಸಿನೀರಿನಲ್ಲಿ ನೆನೆ ಹಾಕ್ತೀನಿ. ಇವಾಗ ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರಿನಲ್ಲಿ ನೆನೆಸಿದರೆ ಸಾಫ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಸಿದರೆ ಸಾಕು, ತುಂಬ ಸಾಫ್ಟ್ ಆಗುತ್ತೆ. ಈಗ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಸ್ತೀನಿ. ಬಿಸಿನೀರಿನಲ್ಲಿ ನೆನೆಸಿದರೆ ಬೇಗ ಮೆತ್ತಗಾಗುತ್ತೆ. ನೋಡಿ, ಇವಾಗ 10 ನಿಮಿಷ ಆಯಿತು. ನೋಡಿ, ಮೆತ್ತಗಾಗಿದೆ. ಈಗ ನೀರನ್ನ ಸೆಪ್ರೇಟ್ ಮಾಡ್ತೀನಿ. ನೀರನ್ನ ಬಸಿತೀನಿ. ಇವಾಗ ನೀರೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಇವಾಗ ನೋಡಿ, ಫುಲ್ಲು ನೀರೆಲ್ಲ ತೆಗ್ದಿದ್ದೀನಿ. ಇವಾಗ ಅದ್ರ ಮೇಲೆ ಸೋಯಾಬೀನ್ ಮೇಲೆ ತಣ್ಣೀರು ಹಾಕ್ತಾಯಿದ್ದೀನಿ. ಈಗ ನೀರೆಲ್ಲ ಸೋರೆ ಹೋಗಿದೆ, ಫುಲ್ ಡ್ರೈ ಆಗಿದೆ. ನೋಡಿ, ತುಂಬ ಸಾಫ್ಟ್ ಆಗಿದೆ. ಈಗ ಆ ಸೋಯಾಬೀನಲ್ಲಿ ನೀರಿದೆ. ಇವಾಗ ನೀರನ್ನ ಹಿಂಡಿ ತೆಗಿತೀನಿ. ನೋಡಿ, ಈ ಥರ ಹಿಂಡಿ ತೆಗಿಬೇಕು. ನೀರಿದ್ದರೆ ಕಬಾಬು ಗರ್ಗರಿ ಇರೋದಿಲ್ಲ. ಅದಕ್ಕೆ ಚೆನ್ನಾಗಿ ನೀರನ್ನ ತೆಗಿಬೇಕು ಸೋಯಾಬೀನಿಂದ. ಎಲ್ಲ ಸೋಯಾಬೀನಿಂದನೂ ಕೂಡ ನೀರನ್ನ ಈ ಥರ ತೆಗೆದಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಬೌಲ್ ತಗೊಂಡಿದ್ದೀನಿ. ಮಿಕ್ಸ್ ಬೌಲ್ನಲ್ಲಿ ನಾನು 3 ಸ್ಪೂನು ರೆಡಿ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ನಾನು ಕಾರ್ನ್ ಫ್ಲೋರ್ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ 1 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅರ್ಧ ಸ್ಪೂನು. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ದೇ ಮಿಕ್ಸ್ ಮಾಡ್ತೀನಿ. ಇವಾಗ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬಾಣಲೆಯಲ್ಲಿ ಇಟ್ಟಿದ್ದೀನಿ. ಬಿಸಿಯಾಗಿದೆ ಎಣ್ಣೆ. ಈಗ ಒಂದೊಂದೇ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಒಂದೊಂದೇ ಹಾಕಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕರಿಬೇಕು. ಈಗ ಉಲ್ಟಾ ಮಾಡಬೇಕು. ನೋಡಿ, ಇಷ್ಟು ಕರಿಬೇಕು. ಇವಾಗ ರೆಡಿ ಆಯಿತು, ಕರೆದಿದ್ದಾಯಿತು. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ನೋಡಿ, ಸೋಯಾಬೀನ್ ಕಬಾಬ್ ರೆಡಿ ಆಯಿತು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.